ಫಸ್ಟ್ ಟೈಮ್ ಜಿಪ್ ಲೈನಲ್ಲಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಡೇ, ನಾನು ನಮ್ಮ ಫ್ಯಾಮಿಲಿ ಫುಲ್ಲು ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಕನಕಪುರ ರೋಡಲ್ಲಿ ಎಲಿಮ್ ರೆಸಾರ್ಟ್ ಅಂತ ಇದೆ. ಸೊ ಡೇ ಔಟಿಂಗು. ಸೊ ಬನ್ನಿ ಹೋಗೋಣ, ರೆಸಾರ್ಟ್ನ ಕಂಪ್ಲೀಟ್ ಒಂದ್ಸರಿ ನೋಡ್ಕೊಂಬರೋಣ. ಸೊ ಇಲ್ಲಿ ಏನೇನಿದೆ ಏನೇನಿಲ್ಲ, ಈಸ್ ಇಟ್ ವರ್ತ್ ಗೋಯಿಂಗ್ ಎಲ್ಲ ನೋಡೋಣ. ಸೊ ಬನ್ನಿ, ಲೆಟ್ ಸ್ಟಾರ್ಟ್. ಆ ರೆಸಾರ್ಟ್ ಒಳಗಡೆ ಎಂಟ್ರಿ ಆದ ಕೂಡಲೇ ಪಾರ್ಕಿಂಗ್ ಏರಿಯಾ ದೊಡ್ಡದಾಗಿದೆ. ಸೊ ವೆಹಿಕಲ್ನ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗ್ಬೋದು. ಸೊ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಫಸ್ಟು ಎಂಟ್ರಿಯಲ್ಲೇ ನಮಗೆ ವೆಲ್ಕಮ್ ಡ್ರಿಂಕ್ ಇದೆ. ಸೊ ವೆಲ್ಕಮ್ ಡ್ರಿಂಕು ಇರುತ್ತೆ ಪ್ಯಾಕೇಜಲ್ಲಿ. ಸೊ ವೆಲ್ಕಮ್ ಡ್ರಿಂಕ್ ಆದಮೇಲೆ ಹಾಗೆ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ರಿಸೆಪ್ಷನಲ್ಲಿ. ಸೊ ರಿಸೆಪ್ಷನಲ್ಲಿ ನೀವು ಟಿಕೆಟ್ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡಿ ಟಿಕೆಟು ತೊಗೋಬೋದು. ಈ ರೆಸಾರ್ಟು ಔಟ್ಸ್ಕರ್ಟ್ಸಲ್ಲಿರೋದ್ರಿಂದ ವಿಶಾಲವಾದ ಜಾಗದಲ್ಲಿ ಇದೊಂದು ಪ್ರಕೃತಿಯ ಮಧ್ಯದಲ್ಲಿ ಒಂದು ರೆಸಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಒಂದು ಪಾನ್ ಶಾಪ್ ಕೂಡ ಇದೆ. ಊಟ ಆದಮೇಲೆ ಇಲ್ಲಿ ಪಾನ್ ಕೂಡ ಸಿಗುತ್ತೆ, ಚೆನ್ನಾಗಿದೆ ಅಂಗಡಿ. ಇಲ್ಲಿ ನೋಡಿ, ಮತ್ತು ಇಲ್ಲಿ ನೈಟ್ ಸ್ಟೇಗೆ ಇಲ್ಲಿ ದೊಡ್ಡದಾಗಿ ಒಂದು 50 ರೂಮ್ಗಳು ಅವೈಲೇಬಲ್ ಇದೆ. ಸೊ ಲಕ್ಸುರಿ ರೂಮ್ಗಳು. ಸೊ ಫ್ರೆಂಡ್ಸ್, ಎಲಿಮ್ ರೆಸಾರ್ಟ್ಗೆ ಬಂದಿದ್ದೀವಿ. ಸೊ ಬೆಂಗಳೂರಿಂದ ಆಲ್ಮೋಸ್ಟ್ ಲೈಕ್ 35 to 40 ಕಿಲೋಮೀಟರ್ಸ್ ಆಗುತ್ತೆ. ಸೊ ಬಟ್ ಎಲ್ಲಿಂದ ಯಾವ ಪಾರ್ಟಿಂದ ನೀವು ಬೆಂಗಳೂರು ಯಾವ ಪಾರ್ಟಲ್ಲಿ ನೀವು ಸ್ಟೇ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇವಾಗ ಹೊರಟಿದ್ದು ಹುಳಿಮಾವಿಂದ. ಸೊ ಹುಳಿಮಾವಿಂದ ಅರೌಂಡ್ ಲೈಕ್ 20 ಕಿಲೋಮೀಟರ್ಸ್ ಇತ್ತು ಅಷ್ಟೇ. ಸೊ ಆ್ಯಕ್ಚುಲಿ ನೀವು ಬೆಂಗಳೂರಿಂದ ತೊಗೊಂಡ್ರೆ 35 to 40 ಕಿಲೋಮೀಟರ್ಸ್ ಆಗುತ್ತೆ. ಸೊ ಜಸ್ಟ್ ಎಂಟ್ರ್ ಆಗಿದ್ದೀವಿ. ಸೊ ಫಸ್ಟ್ ನಿಮಗೆ ಇಲ್ಲಿ ಏನೇನಿದೆ, ಏನೇನು ಆ್ಯಕ್ಟಿವಿಟೀಸ್ ಇದೆ, ತುಂಬಾ ಆ್ಯಕ್ಟಿವಿಟೀಸ್ ಇದೆ. ಸೊ ಪರ್ ಹೆಡ್ ಇಲ್ಲಿ ಬಂದುಬಿಟ್ಟು 1300 $1,300 ರೂಪಾಯಿ ಅಡಲ್ಟ್ಗೆ. ಸೊ ಮಕ್ಕಳಿಗೆ ಮೋರ್ ದೆನ್ 5 years ಆಗಿದೆ ಮಕ್ಕಳಿಗೆ ಸೊ ಅರ್ಧ ರೇಟು. ಸೊ ನಿಮಗೆ 650 ರೂಪಾಯಿ ಆಗುತ್ತೆ ಚಿಕ್ಕ ಮಕ್ಕಳಿಗೆ. ಸೊ ಬನ್ನಿ, ಕಂಪ್ಲೀಟ್ ಎಲಿಮ್ ರೆಸಾರ್ಟ್ನ ತೋರಿಸ್ತೀನಿ. ಇಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ. ಸೊ ತುಂಬಾ ಆ್ಯಕ್ಟಿವಿಟೀಸ್ ಇದೆ. ಇಲ್ಲಿ ಇಂಡೋರ್ ಗೇಮ್ಸ್ ಇದೆ ಮತ್ತು ಔಟ್ಡೋರ್ ಗೇಮ್ಸ್ ಇದೆ, ಜಿಪ್ ಲೈನು, ಅದರ್ ಗೇಮ್ಸು, ಸ್ವಿಮ್ಮಿಂಗ್ ಪೂಲ್ ಇದೆ, ರೈನ್ ಡ್ಯಾನ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಬನ್ನಿ ಕಂಪ್ಲೀಟ್ ತೋರಿಸ್ತೀನಿ ನಿಮಗೆ, ಹೋಗೋಣ. ಫಸ್ಟ್ ನಿಮಗೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಸಿಗುತ್ತೆ. ಸ್ವಿಮ್ಮಿಂಗ್ ಪೂಲು ತುಂಬಾ ದೊಡ್ಡದಾಗಿದೆ. ನಾನು ಕೆಲವೊಂದು ರೆಸಾರ್ಟಲ್ಲಿ ನೋಡಿದ್ದೀನಿ, ತುಂಬ ಜನ ಇರ್ತಾರೆ ಮತ್ತು ಸ್ವಿಮ್ಮಿಂಗ್ ಪೂಲ್ ಮಾತ್ರ ಚಿಕ್ಕದಾಗಿರುತ್ತೆ. ಸೊ ಬಟ್ ಇಲ್ಲಿ ತುಂಬ ದೊಡ್ಡದಾಗಿದೆ ಸ್ವಿಮ್ಮಿಂಗ್ ಪೂಲು. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಹೆವಿ ಕ್ರೌಡ್ ಕೂಡ ಇಲ್ಲ. ಲೈಕ್ ನೀವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಮಸ್ತ್ ಎಂಜಾಯ್ ಮಾಡ್ಬೋದು ನೀರಲ್ಲಿ. ತುಂಬ ಜನ ಇಲ್ಲ, ಇರ್ತಾರೆ ಕ್ರೌಡು. ಬಟ್ ಲಾಸ್ಟ್ ಟೈಮ್ ನಾನು ಒಂದು ಗುಹಾಂತರ ರೆಸಾರ್ಟ್ಗೆ ಹೋಗಿದ್ದೆ. ಅಲ್ಲಿ ತುಂಬ ಸ್ಪೇಸ್ ಚಿಕ್ಕದು, ಬಟ್ ಜನ ತುಂಬಾ ಇದ್ದರು. ಇಲ್ಲಿ ಆ ಥರ ಸೀನ್ ಇಲ್ಲ. ಇಲ್ಲಿ ತುಂಬಾ ಲಿಮಿಟೆಡ್ ಕ್ರೌಡ್ ಇದೆ, ಬಟ್ ನಾಟ್ ದಾಟ್ ಮಚ್ ಕಂಪೇರ್ ಟು ಅದರ್ ಫೇಮಸ್ ರೆಸಾರ್ಟ್ಸ್. ಸೊ ಇಲ್ಲಿ ಹಾಗೆ ಮುಂದೆ ಹೋಗೋಣ. ಇಲ್ಲಿ ಲೆಫ್ಟಲ್ಲಿ ನಮಗೆ ರೈನ್ ಡ್ಯಾನ್ಸ್ ಕೂಡ ಇದೆ. ಸೊ ಅದನ್ನು ತೋರಿಸ್ತೀನಿ ಬನ್ನಿ. ಸೊ ಇದು ರೈನ್ ಡ್ಯಾನ್ಸ್ ಏರಿಯಾ. ನೀವೇನಾದರೂ ಒಂದು ದೊಡ್ಡ ಗ್ರೂಪಲ್ಲಿ ಒಂದು 10-15 ಜನ ಬಂದರೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ತುಂಬ ದೊಡ್ಡದಾಗಿದೆ ರೈನ್ ಡ್ಯಾನ್ಸ್ ಏರಿಯಾ ಕೂಡ. ನೋಡಿ ಜನ ಹೇಗೆ ಕುಣಿತಾ ಇದ್ದಾರಲ್ಲ, ಮಸ್ತ್ ಮ್ಯೂಸಿಕ್ ಹಾಕಿರ್ತಾರೆ. ಸೊ ಫುಲ್ಲು ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ಬೋದು. ಬನ್ನಿ ಇವಾಗ ಇಂಡೋರ್ ಗೇಮ್ಸು ಏನೇನಿದೆ ಅಂತ ನೋಡೋಣ, ತೋರಿಸ್ತೀನಿ. ಸೊ ಇಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ಸ್ನೇಕ್ ಆ್ಯಂಡ್ ಲ್ಯಾಡರ್ಸ್ ಬೋರ್ಡ್ಗಳಿದೆ. ಮತ್ತು ಇಲ್ಲಿ ಸ್ನೂಕರ್ ಬೋರ್ಡ್ ಇದೆ, ದೊಡ್ಡದಾಗಿ 2 ಸ್ನೂಕರ್ ಬೋರ್ಡ್ ಇದೆ, ಆಡ್ಬೋದು.
ಮತ್ತು ಇದೆಲ್ಲ ನೀವೇನು ಎಕ್ಸ್ಟ್ರಾ ಪೇ ಮಾಡಬೇಕಂತ ಇಲ್ಲ. ಸೊ ವಾಟ್ ಎವರ್ ನೀವು ಟಿಕೆಟ್ ತೊಗೊಂಡು ಅದರಲ್ಲೇ ಬರುತ್ತೆ. ಚೆಸ್ ಇದೆ, ಲೂಡೋ ಇದೆ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಇಲ್ಲಿ ಕೇರಮ್ ಬೋರ್ಡ್ ಇದೆ, ಮತ್ತು ನಿಮಗೇನಾದ್ರು ಫ್ಯೂಸ್ ಬಾಲು ಇಷ್ಟ ಆದರೆ ಫ್ಯೂಸ್ ಬಾಲ್ ಕೂಡ ಇದೆ, ಆಟ ಆಡ್ಬೋದು ಫ್ಯೂಸ್ ಬಾಲು. ಮತ್ತು ನಮ್ಮ ಫೇವ್ರೇಟು 2 ಟೇಬಲ್ ಟೆನ್ನಿಸ್ ಬೋರ್ಡ್ ಇದೆ. ಸೊ ಟೇಬಲ್ ಟೆನ್ನಿಸ್ ಸ್ವಲ್ಪ ನನಗೆ ಇಷ್ಟ. ಸೊ ಟೇಬಲ್ ಟೆನ್ನಿಸ್ ಇದೆ, ಸ್ವಲ್ಪ ಹೊತ್ತು ಆಡಬೇಕು ನಾವು ಕೂಡ ಇವತ್ತು. ಮತ್ತು ಇಲ್ಲಿ ಚಿಕ್ಕ ಮಕ್ಕಳಿಗೆ ಪ್ಲೇ ಏರಿಯಾ ಕೂಡ ಇದೆ. ಸೊ ಯೂಶ್ವಲಿ ಇದು ಟಿಕೆಟ್ ನಾನು ಏನು ಹೇಳಿದ್ನಲ್ಲ 1300, 654 ಚಿಕ್ಕ ಮಕ್ಕಳಿಗೆ ಅಂತ, ಇದು ವೀಕೆಂಡ್ ಪ್ರೈಸು. ಸೊ ಇನ್ ಕೇಸ್ ನೀವೇನಾದರೂ ವೀಕ್ ಡೇಸ್ ಪ್ಲ್ಯಾನ್ ಮಾಡಿದರೆ ನಿಮಗೆ 1100 ಏನೋ ಬೀಳುತ್ತೆ ಅಡಲ್ಟಿಗೆ. ಮಕ್ಕಳಿಗೆ ಇನ್ನೂ ಕಮ್ಮಿ ಆಗುತ್ತೆ, 650 ಇದು ಪ್ರಾಬಬ್ಲಿ ಅರೌಂಡ್ 550 ಆಗುತ್ತೆ ಅಷ್ಟೇ. ಮತ್ತು ಇಲ್ಲಿ ಕ್ರಿಕೆಟ್ ಬ್ಯಾಟ್ ಇದೆ ನೋಡಿ, ಶಟ್ಲ್ ಆಡ್ಬೋದು, ಕ್ರಿಕೆಟ್ ಬ್ಯಾಟ್ಗಳಿದೆ, ಕ್ರಿಕೆಟ್ ಆಡ್ಬೋದು. ಸೊ ಬನ್ನಿ ಔಟ್ಡೋರ್ ಇಲ್ಲಿ ಏನೇನು ಗೇಮ್ಸ್ ಇದೆ ಎಲ್ಲ ನೋಡ್ಕೊಂಬರೋಣ. ಸೊ ತುಂಬಾ ದೊಡ್ಡದಿದೆ ಇದು ಏರಿಯಾ, ಪ್ರಾಬಬ್ಲಿ ಒಂದು ನನ್ನ ಪ್ರಕಾರ ಒಂದು 5-10 ಏಕರ್ಸಲ್ಲಿ ಇರ್ಬೋದು. ಇಲ್ಲಿ ನೋಡಿ ಕ್ರಿಕೆಟ್ ಪಿಚ್ ಇದೆ. ಸೊ ಕ್ರಿಕೆಟ್ ಕೂಡ ಆಡ್ಬೋದು ಇಲ್ಲಿ. ಸೊ ಇಲ್ಲಿ ನೋಡಿ ಜಿಪ್ ಲೈನು. ಸೊ ನೀವು ಏನು ಪೇ ಮಾಡ್ತೀರಾ ಇದರಲ್ಲಿ ಎಲ್ಲದೂ ಇನ್ಕ್ಲೂಡೆಡ್. ಸೊ ನೀವು ಟಿಕೆಟ್ ತೊಗೊಂಡಾಗಲೇ ಅವರು ಒಂದು 250 ರುಪೀಸ್ದು 5 ಕೂಪನ್ ಕೊಡ್ತಾರೆ. ಸೊ ನೀವು ಜಿಪ್ ಲೈನ್ಗೆ ಮತ್ತು ಅದರ್ ರೋಪ್ ಆ್ಯಕ್ಟಿವಿಟೀಸ್ಗೆ, ಆರ್ಚರಿಗೆ ಎಲ್ಲದನ್ನ ಕೂಪನ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಸೊ ನೀವು ಏನದು ಸ್ಪೆಂಡ್ ಮಾಡ್ತೀರಾ ಸೊ ಅದ್ರದ್ದು ಯುಟಿಲೈಸೇಷನ್ ಆಗಿಬಿಡುತ್ತೆ ನಿಮಗೆ. ನೀವು ಮತ್ತೇನು ಎಕ್ಸ್ಟ್ರಾ ಪೇ ಮಾಡಬೇಕಂತ ಯಾವುದಕ್ಕೂ ಪೇ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲಿ ವಾಲಿಬಾಲ್ ಕೋರ್ಟ್ ಇದೆ, ಶಟ್ಲ್ ಕೋರ್ಟ್ ಇದೆ. ಸೊ ಇದೆಲ್ಲ ನೋಡಿ, ಸೊ ಇದೆಲ್ಲ ರೋಪ್ ಆ್ಯಕ್ಟಿವಿಟೀಸು ತುಂಬಾ ಚೆನ್ನಾಗಿರುತ್ತೆ. ಟೂ ಟೈಪ್ ರೋಪ್ ಆ್ಯಕ್ಟಿವಿಟಿ ಇದೆ ಇಲ್ಲಿ. ಸೊ ಇಲ್ಲಿ ನೋಡಿ ಡರ್ಟ್ ಬೈಕ್ ಕೂಡ ಇದೆ. ಸೊ ಡರ್ಟ್ ಬೈಕೆ ಪ್ರಾಬ್ಲಿ ನೀವು ಪೇ ಮಾಡಬೇಕು, 100 ಏನೋ ತೊಗೊಳ್ತಾರೆ. ಸೊ ಇದು ಆ ಪ್ಯಾಕೇಜಲ್ಲಿ ಇನ್ಕ್ಲೂಡೆಡ್ ಇರಲ್ಲ ಡರ್ಟ್ ಬೈಕ್. ಬನ್ನಿ ಇವಾಗ ನಾವಲ್ಲಿ ಜಿಪ್ ಲೈನ್ ಹತ್ರ ಹೋಗೋಣ. ನೋಡಿ ಇದು ಕೂಪನ್ನು ಇಲ್ಲಿ ಕೈಯಲ್ಲಿರೋದು. ಸೊ ಇದಕ್ಕೆ ಏನು 250 ರುಪೀಸ್ ಅದೇ ಕೂಪನ್ನು. ಫಸ್ಟ್ ಟೈಮು ಜಿಪ್ ಲೈನ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು, ನೋಡೋಣ ಹೇಗಿರುತ್ತೆ ಅಂತ. ಮಾಡಲಾ? ಫಸ್ಟ್ ಟೈಮು ಜಿಪ್ ಲೈನಲ್ಲಿ.
ಏನು ಜಿಪ್ಲೈನ್ ಮುಗೀತು. ಇವಾಗ ಒಂದೆರಡು ಬೋರ್ಡ್ ಕೇರ ಮಾಡಿಬಿಟ್ಟು ನೆಕ್ಸ್ಟ್ ಲಂಚು. ಸೊ ಲಂಚ್ ಬಂದುಬಿಟ್ಟು 12:30 ಸ್ಟಾರ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಲೈಕ್ 3 o'clock ತನಕ ಇರುತ್ತೆ. ಬನ್ನಿ ಹೋಗೋಣ. ಸೊ ಇದು ಕಂಪ್ಲೀಟ್ ಡೈನಿಂಗ್ ಹಾಲು ಇಲ್ಲಿ. ಸೊ ನಿಮಗೆ ಕುತ್ಕೊಳ್ಳೋಕ್ಕೆಲ್ಲ ಪ್ಲೇಸು ಗೀಸು ತುಂಬ ಚೆನ್ನಾಗಿದೆ, ಟೇಬಲ್ಗಳು ಇಟ್ಟಿದ್ದಾರೆ. ಸೊ ಇದು ಕಿಚನ್ನು. ಮತ್ತು ನಿಮಗೆ ಇಲ್ಲಿ ವೆಜ್ಜು ನಾನ್ ವೆಜ್ಜು ಎರಡೂ ಫುಡ್ ಸರ್ವ್ ಮಾಡ್ತಾರೆ. ಸೊ ಅನ್ಲಿಮಿಟೆಡ್ಡು, ಎಷ್ಟು ಬೇಕೋ ತಿನ್ಬೋದು. ಸೊ ಇಲ್ಲಿ ನೋಡಿ ಐಸ್ ಕ್ರೀಮ್ ಇದೆ, ಜಾಮೂನ್ ಕೂಡ ಇದೆ, ಸ್ವೀಟು. ಬನ್ನಿ ನೋಡೋಣ ಏನೇನಿದೆ ಅಂತ. ಗೋಬಿ ಮಂಚೂರಿ, 2 ವೆಜ್ ಕರಿ ಇದೆ, ರೈಸು, ಮತ್ತು ಈವನ್ನು ಜೀರಾ ರೈಸ್ ಇತ್ತು. ಈ ಕಡೆ ನಾನ್ ವೆಜ್ಜು. ಸೊ ನಾನ್ ವೆಜ್ಜಲ್ಲಿ ಬಂದುಬಿಟ್ಟು ನಮಗೆ ಕಬಾಬ್ ಇತ್ತು. ಸೊ ಇದು ಬಂದುಬಿಟ್ಟು ಮಟನ್ ಬಿರಿಯಾನಿ, ಮತ್ತು ಇಲ್ಲಿ ಚಿಕನ್ ಗ್ರೇವಿ ಎಲ್ಲದು ಇದೆ. ಫುಡ್ಡು ಓಕೆ, ಡಿಸೆಂಟ್ ಟೇಸ್ಟಿ ಫುಡ್ಡು. ಸೊ ನನ್ನ ಪ್ರಕಾರ ಪೈಸಾ ವಸೂಲು ಅನ್ಬೋದು. ಇದು ನೋಡಿ ನಾನು ಏನೇನು ಹಾಕ್ಸ್ಕೊಂಡಿದ್ದೀನಿ, ಪ್ಲೇಟಲ್ಲಿ ಫುಲ್ ಇದೆ. ಸೊ ಊಟ ಆಯಿತು. ಇವಾಗ ಜಸ್ಟು ಫಸ್ಟ್ ಫ್ಲೋರಲ್ಲಿ ಬಂದಿದ್ದೀನಿ. ಇದು ಬಂದುಬಿಟ್ಟು ಬ್ಯಾಂಕ್ವೆಟ್ ಹಾಲು. ಸೊ ಏನಾದರೂ ಒಂದು ಫಂಕ್ಷನು ಏನಾದರೂ ಇಲ್ಲಿ ಮಾಡ್ಬೋದು, ಒಂದು ಫೆಸಿಲಿಟಿ ಇದೆ. ಸೊ ಏನಾದರೂ ಒಂದು ಕಂಪ್ನಿ ಏನಾದರೂ ಟೀಮ್ ಆ್ಯಕ್ಟಿವಿಟಿ ಇದ್ದರೆ ಅಥವಾ ಏನಾದರೂ ಅವ್ರದ್ದು ಪ್ರೋಗ್ರಾಮ್ ಇದ್ದರೆ, ಈವನ್ ನೀವು ಮದುವೆ ಕೂಡ ಇಲ್ಲಿ ಮಾಡೋ ಅವಕಾಶ ಇದೆ, ಅಥವಾ ಬರ್ಡೇ ಸೆಲೆಬ್ರೇಷನ್ ಯಾವುದೇ ಒಂದು ಫಂಕ್ಷನ್ ಇದ್ದರೂ ಮಾಡ್ಬೋದು. ಮತ್ತೆ ಇವಾಗ ಗ್ರೌಂಡ್ ಬಂದಿದ್ದೀವಿ ಇಲ್ಲಿ. ಸೊ ಇದು ಕ್ರಿಕೆಟ್ ಗ್ರೌಂಡು. ಸೊ ಕ್ರಿಕೆಟ್ ಆಡ್ತಾ ಇರೋ ಜನ ಆವಾಗಲೇ ಯಾರೂ ಇರಲಿಲ್ಲ, ಇವಾಗ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ 6 o'clock ತನಕ ಎಂಜಾಯ್ ಮಾಡಿ ಹೋಗ್ಬೋದು. ಓವರ್ ನೈಟ್ ಸ್ಟೇ ಮಾಡೋರಿಗೆ ಕ್ಯಾಂಪ್ ಫೈರ್ ಫೆಸಿಲಿಟಿ ಕೂಡ ಇದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಎಲಿಮ್ ರೆಸಾರ್ಟು ಕನಕಪುರ ರೋಡಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಏನಾದರೂ ನೀವು ಫ್ಯಾಮಿಲಿ ಜೊತೆ ಒಂದು ವೀಕೆಂಡ್ ಸ್ಪೆಂಡ್ ಮಾಡಬೇಕು ಅಂದರೆ ಇಲ್ಲಿ ಸ್ಟೇ ಕೂಡ ಇದೆ. ಸ್ಟೇ ನಾನು ವಿಚಾರಿಸಿಲ್ಲ ರೇಟ್ ಎಷ್ಟು ಅಂತ, ಬಟ್ ಡೇ ಔಟ್ಗೆ ತುಂಬ ಒಳ್ಳೆಯ ಜಾಗ. ಸೊ ಬೆಳಿಗ್ಗೆ 9 o'clockಗೆಲ್ಲ ಸ್ಟಾರ್ಟ್ ಆಗುತ್ತೆ, ಸಾಯಂಕಾಲ 6 ಗಂಟೆ ತನಕ ಸೂಪರಾಗಿ ಎಂಜಾಯ್ ಮಾಡ್ಬೋದು. ತುಂಬಾ ಆ್ಯಕ್ಟಿವಿಟೀಸ್ ಇದೆ. ಇಂಡೋರ್ ಆ್ಯಕ್ಟಿವಿಟೀಸ್ ಬಂದುಬಿಟ್ಟು ನಿಮಗೆ ನಾನು ಹೇಳ್ದಂಗೆ ಚೆಸ್ ಇದೆ, ಸ್ನೇಕ್ ಆ್ಯಂಡ್ ಲ್ಯಾಡರ್ಸ್ ಇದೆ, ಮತ್ತು ಫುಟ್ಬಾಲ್ ಇದೆ, ಟಿ ಇದೆ, ಸ್ನೂಕರ್ ಇದೆ, ಮತ್ತು ಲೂಡೋ ಇದೆ. ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಇದೆ. ಮತ್ತು ನಿಮಗೆ ಔಟ್ಡೋರ್ ಆ್ಯಕ್ಟಿವಿಟಿ ಬಂದುಬಿಟ್ಟು ಆರ್ಚರಿ ಇದೆ, ಶೂಟಿಂಗ್ ಇದೆ, ಮತ್ತು ನಿಮಗೆ ಜಿಪ್ಲೈನ್ ನಾರ್ಮಲ್ ಜಿಪ್ಲೈನ್ ಒಂದು ಬರುತ್ತೆ, ಮತ್ತು ಸೈಕಲ್ ಜಿಪ್ಲೈನ್ ಅದೊಂದು ಬರುತ್ತೆ, ಮತ್ತು ಇನ್ನೊಂದು 2 ರೋಪ್ ಆ್ಯಕ್ಟಿವಿಟಿ ಇದೆ. ಸೊ ಮತ್ತು ಕ್ರಿಕೆಟ್ ಇದೆ, ನೀವು ಬೇಕಾದ್ರೆ ವಾಲಿಬಾಲ್ ಆಡ್ಬೋದು, ಶಟಲ್ ಆಡ್ಬೋದು, ಫುಟ್ಬಾಲ್ ಆಡ್ಬೋದು. ಇಂಡೋರ್ ಆ್ಯಕ್ಟಿವಿಟಿ ಔಟ್ಡೋರ್ ಆ್ಯಕ್ಟಿವಿಟಿ ಅಲ್ಲದೆ ಸಖತ್ತಾಗಿ ಸ್ವಿಮ್ಮಿಂಗ್ ಫೂಲ್ ಇದೆ, ದೊಡ್ಡದಾಗಿದೆ ಸ್ವಿಮ್ಮಿಂಗ್ ಫೂಲು. 3 ಸ್ಟೆಪ್ ಸ್ವಿಮ್ಮಿಂಗ್ ಫೂಲ್ ಇದೆ. ಸೊ ದೊಡ್ಡೋರು ಒಂದು ಕಡೆ, ಡೀಪ್ ಇರೋ ಕಡೆ ಸ್ವಿಮ್ ಮಾಡ್ಬೋದು, ಮತ್ತು ಮೀಡಿಯಮ್ ಲೈಕ್ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಒಂದು ಕಡೆ, ಮತ್ತು ಚಿಕ್ಕ ಮಕ್ಕಳಿಗೆ ಒಂದು ಕಡೆ. ಸೊ ಆ ಥರ ಸೇಫಾಗಿ 3 ಸ್ಟೆಪ್ಸ್ ಸ್ವಿಮ್ಮಿಂಗ್ ಫೂಲ್ ಇದೆ, ತುಂಬ ಚೆನ್ನಾಗಿದೆ. ಮತ್ತು ರೈನ್ ಡ್ಯಾನ್ಸು 2 ಸರಿ ರೈನ್ ಡ್ಯಾನ್ಸ್ ಇರುತ್ತೆ, ಲೈಕ್ ಅರೌಂಡ್ 12 o'clock ಸಮ್ವೇರ್ ಆವಾಗ ಒಂದಿರುತ್ತೆ. ಸೊ ನಾವು ಬಂದು ಸ್ವಲ್ಪ ಲೇಟ್ ಆಯಿತು, ಅವಾಗ ಆಲ್ರೆಡಿ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು. ಮತ್ತು 3:30ಗೆ ಇನ್ನೊಂದು ಸರಿ ರೈನ್ ಡ್ಯಾನ್ಸ್ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ ರೈನ್ ಡ್ಯಾನ್ಸು ಎಲ್ಲ, ನೀವು ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಬಂದರೆ ಯು ವಿಲ್ ಎಂಜಾಯ್ ಯುವರ್ ಟೈಮ್. ಮತ್ತು ನಿಮಗೆ ಇಲ್ಲೆಲ್ಲ ಮುಗಿದ ಮೇಲೆ ಲಾಸ್ಟ್ ಹೋಗಬೇಕಾದ್ರೆ ಹೈ ಟೀ ಅಂತ ಇದೆ. ಸೊ ಹೈ ಟೀಯಲ್ಲಿ ನಿಮಗೆ ಏನಾದರೂ ಸ್ನ್ಯಾಕ್ಸ್ ಸಿಗುತ್ತೆ, ಟೀ ಇರುತ್ತೆ, ಕಾಫಿ ಇರುತ್ತೆ, ಎಲ್ಲ ಸಿಗುತ್ತೆ. ಇನ್ನು ಕಾರ್ಪೊರೇಟ್ ಇವೆಂಟ್ಗಳು ಕೂಡ ತುಂಬ ಆಗುತ್ತೆ ಇಲ್ಲಿ. ಇವತ್ತು ಕೂಡ ಯಾವುದೋ ಒಂದು ಕಾರ್ಪೊರೇಟ್ ಇವೆಂಟ್ ಆಗ್ತಾಯಿತ್ತು. ಸೊ ತುಂಬ ಚೆನ್ನಾಗಿದೆ ಪ್ಲೇಸು. ನೀವೇನಾದರೂ ವೀಕೆಂಡ್ ಏನಾದರೂ ಪ್ಲ್ಯಾನ್ ಮಾಡೋದಿದ್ರೆ ಸೊ ಎಲಿಮ್ ರೆಸಾರ್ಟ್ನು ಕನ್ಸಿಡರ್ ಮಾಡ್ಬೋದು. ಕನಕಪುರ ರೋಡಲ್ಲಿದೆ. ಬೆಂಗಳೂರಿಂದ ಆಲ್ಮೋಸ್ಟ್ 35 to 40 ಕಿಲೋಮೀಟರ್ಸು. ಸೊ ನೀವು ಗೂಗಲ್ ಮ್ಯಾಪ್ ಹಾಕಿದರೆ 39 ತೋರಿಸುತ್ತೆ ಬೆಂಗಳೂರಿಂದ ಎಲಿಮ್ ರೆಸಾರ್ಟ್ಗೆ.
ಸೊ ನಿಮಗೆ ವಿಡಿಯೋ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಸೊ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು, ಇಂಥ ಯೂಸ್ಫುಲ್ ವೀಡಿಯೋಸು ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ಅದಕ್ಕೆ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ಸೊ ಯಾವುದೋ ಒಂದು ವೀಡಿಯೋ ಮಿಸ್ ಆಗೋಲ್ಲ. ಸೊ ನೀವು ಅದನ್ನು ನೋಟಿಫಿಕೇಷನ್ ಬಂದ ಕೂಡಲೇ ನೋಡ್ಬೋದು ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಆದಷ್ಟು ಬೇಗ ಇನ್ನೊಂದು ಒಳ್ಳೆ ಮಾಹಿತಿಯೊಂದಿಗೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.